ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ವಹಾಂತಂ ಗೋವಿಂದಯೋಗೀಂದ್ರಮಥಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಅಧೀಹಿ ಭಗವೋ ಬ್ರಹ್ಮ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತನ್ಮದೇವಮಾತ್ಮಬುದ್ಧಿಪ್ರಕಾಶಂ. ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಓಂ ಶಾಂತಿ ಶಾಂತಿ ಶಾಂತಿ. ಅಗ್ರೆ ಉಪಸ್ಥಿತೇಭ್ಯಃ ಭವದ್ಭ್ಯಃ ಸರ್ವೇಭ್ಯೋ ಜಿಜ್ಞಾಸುಭ್ಯಃ ಹಾರ್ದಾನ್ ನಮಸ್ಕಾರಾನ್ ಸಮರ್ಪಯಾಮಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ದ್ವಿತೀಯಾಧ್ಯಾಯೇ ತೃತೀಯೇ ಪಾದೆ ಸಪ್ತಭಿಃ ಸೂತ್ರೈಃ ಉಪನಿಬದ್ಧೆ ಅಸ್ಮಿನ್ ಪ್ರಥಮೆ ವಿಯದಧಿಕರಣೆ ತಾನಿ ಸರ್ವಾಣಿ ಸಪ್ತಸೂತ್ರಾಣಿ ಏಕವಾರಂ ಪಠಿತ್ವಾ ಅನಂತರಂ ತತ್ರೈವ ತಸ್ಮಿನ್ ಅಧಿಕರಣೆ ಏವ ಉಪನಿಬದ್ಧಂ ಪ್ರಕೃತಂ ಪ್ರಥಮಂ ಸೂತ್ರಂ. ತಥಾ ಇದಂ ಸೂತ್ರಂ ಪಾದಾದಿತಃ ಪ್ರಥಮಂ ಸೂತ್ರಂ ಪಾದಾದಿತೋಪಿ ಇದಂ ಸೂತ್ರಂ ಪ್ರಥಮಂ ಸೂತ್ರಂ. ಇದಂ ಸೂತ್ರಂ ದ್ವಿವಾರಂ ಪಠಿತ್ವಾ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಮತಿ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸಾ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಪ್ರಥಮಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಮತಿ ವಿಚಾರಯಾಮಃ. ಓಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೇ ಯೇನ ವೇದಾಂತ ವಿದ್ಯೇಯಂ
ಉದ್ಧೃತ ವೇದಸಾಗರಾತ್. ಓಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ಇದೊಂದು ಸುಲಭವಾಗಿರ್ತಕ್ಕಂತಹ ಪಾರಾಯಣಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಶಂಕರ ಭಗವತ್ಪಾದರ ಪ್ರಶಸ್ತಿ ರೂಪವಾದ ಶ್ಲೋಕ. ಈ ಅನುಷ್ಠ ಛಂದಸ್ಸಿನಲ್ಲಿ ನಿಬದ್ಧವಾಗಿರತಕ್ಕಂಥ ಸುಲಭವಾಗಿರತಕ್ಕಂತಹ ಶ್ಲೋಕ. ಇದರ ಕರ್ತೃ ಯಾರು? ಇದು ಈ ವಿದ್ಯಾರಣ್ಯರು. ಈ ಅಪರೋಕ್ಷಾನುಭೂತಿ ಅಂತ ತಾವು ಕೇಳಿದ್ದೀರಿ. ಅಪರೋಕ್ಷಾನುಭೂತಿ ಅಂತ ಒಂದು ಗ್ರಂಥ, ಅದ್ವೈತ ಗ್ರಂಥ. ಅದು ಇಂಥವರೇ ಇದರ ಕರ್ತೃ ಅಂತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಇದ್ರೂ ಕೂಡ ಈ ಸಾಮಾನ್ಯವಾಗಿ ಪ್ರಚಲಿತವಾಗಿದೆ ಶಂಕರಾಚಾರ್ಯದು ಅಂತಂತಾರೆ. ಬರೆದು ಇರಲಿ, ಆ ಶಂಕರಾಚಾರ್ಯದು ಅಂತ ಇಟ್ಕೊಂಡ್ಬಿಡೋಣ. ಅದಕ್ಕೆ ಈ ವಿದ್ಯಾರಣ್ಯರು ಒಂದು ಅದಕ್ಕೊಂದು ಭಾಷ್ಯ ಇದೆ. ಭಾಷ್ಯ ಅಲ್ಲ, ವ್ಯಾಖ್ಯಾನ ಇದೆ. ಅದು ದೀಪಿಕಾ ಅಂತಕ್ಕಂಥದ್ದು. ಯಾವುದರ ದೀಪಿಕಾ? ಅಪರೋಕ್ಷಾನುಭೂತಿ ಗ್ರಂಥದ ದೀಪಿಕಾ. ಅಪರೋಕ್ಷಾನುಭೂತಿ ದೀಪಿಕಾ ಅಂತ ವಿದ್ಯಾರಣ್ಯರ ಒಂದು ಕೃತಿ ಅದು. ಅದರಲ್ಲಿ ವಿದ್ಯಾರಣ್ಯರು ತಮ್ಮ ಗುರುಗಳಾದ ಶಂಕರ ಭಗವತ್ ಪೂಜ್ಯಪಾದರನ್ನು ಸ್ತೋತ್ರ ಮಾಡಿದ್ದಾರೆ ಈ ರೀತಿ. ಏನು ಸುಲಭವಾಗಿದೆ, ಏನು ತೊಂದರೆ ಇಲ್ಲ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ಯೇನ ಇಯಂ ವೇದಾಂತ ವಿದ್ಯಾ ವೇದಸಾಗರಾತ್ ಉದ್ಧೃತ ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣೆ ನಮಃ. ಸುಲಭವಾಗಿರ್ತಕ್ಕಂಥ ಒಂದು ಶ್ಲೋಕ ಇದು. ಏನು ಇಲ್ಲಿ ಶಂಕರ ಭಗವತ್ಪಾದರನ್ನು ಏನಂದ ಹೇಳಿದ್ದಾರೆ ವಿದ್ಯಾರಣ್ಯರು? ವೇದ ಸಾಗರಾತ್. ವೇದಗಳೆಂಬ ಮಹಾಸಾಗರ, ಇಷ್ಟು ಅಂತದಕ್ಕೆ ನಿಗದಿ ಇಲ್ಲ. ಯದ್ಯಪಿ ವೇದವ್ಯಾಸರು ಅದನ್ನು ವಿಭಜನೆ ಮಾಡಿದ್ರು ಸರಿನೇ. ಅದು ಯಾತಕ್ಕೆ ವಿಭಜನೆ ಮಾಡಿದ್ರು? ಅಧ್ಯಯನ ಸೌಕರ್ಯಕ್ಕೋಸ್ಕರ ಮತ್ತು ಪ್ರಯೋಗ ಸೌಕರ್ಯಕ್ಕೋಸ್ಕರ. ಹೌದು ತಾನೆ? ಅಧ್ಯಯನಕ್ಕೂ ಪ್ರಯೋಗಕ್ಕೂ ಸುಲಭವಾಗಿರಲಿ, ಜನಗಳು ಅದನ್ನು ತಿಳಿದು ಅಧ್ಯಯನ ಮಾಡಿ ಕೃತಾರ್ಥರಾಗಲಿ ಎನ್ನುವ ಉದ್ದೇಶದಿಂದ ವಿಭಜನೆ ಮಾಡಿದ್ರು. ಆದರೂ ಕೂಡ ಅವರು ಎಷ್ಟು ವಿಭಜನೆ ಮಾಡಿದ್ರು, ವೇದಗಳ ಒಂದು ಪರಿಮಿತಿ ಇಷ್ಟು. ಮಹಾಭಾರತದ ಶ್ಲೋಕ ಎಷ್ಟು ಅಂತಾರೆ? 8,000 ಅಂತಾರೆ ಮೂಲ ಶ್ಲೋಕನ, ಮೂಲ ಭಾರತವನ್ನು. ಮತ್ತೆ ಅದನ್ನು 1,00,000 ಅಂತ ಹೇಳ್ತಾರಂತಾರೆ. ರಾಮಾಯಣವನ್ನು 24,000 ಅಂತ ಹೇಳ್ತಾರೆ. ಹೀಗೆ ವೇದಗಳಲ್ಲಿ ಇಷ್ಟು ಋಕ್ಕುಗಳು ಇವೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಯದ್ಯಪಿ ನಮಗೆ ಉಪಲಬ್ಧವಾಗಿರತಕ್ಕಂತಹ ಈಗಿನ ಒಂದು ವೇದ ಗ್ರಂಥಗಳಲ್ಲಿ ಏನು ಇಷ್ಟು ಅಂತ ನಿಗದಿ ಮಾಡಿದ್ದಾರೆ. ಈಗ ಒಂದು ಋಗ್ವೇದಕ್ಕೆ 10,552 ಋಕ್ಕುಗಳು ಅಂತ ಮಾಡಿದ್ದಾರೆ. ಏನದೇನೋ ಅವ್ರು ಹೇಳಿದ್ದಾರೆ, ನಾವು ಕೇಳಿ. ಯಾಕೆ ನಮಗೆ ಉಪಲಬ್ಧವಾಗಿರತಕ್ಕಂಥದ್ದು ಅಷ್ಟು ಋಕ್ಕು ಮಾತ್ರ. ಹೀಗೆ ಇದು ನಿಜವಾಗಿ ನೋಡಿದ್ರೆ ಏನು ಅನಂತಾವೈ ವೇದ ಅಂತಕ್ಕಂಥ ಹಾಗೆ ಅನಂತ. ಇಂತಹ ವೇದ ಸಾಗರದಿಂದ ಏನನ್ನ ಶಂಕರ ಭಗವತ್ಪಾದರು ಅದರಲ್ಲಿ ಮುಳುಗಿ ನಮಗೆ ಎತ್ತಿ ತಂದು ಕೊಟ್ಟರು ಅನರ್ಘ್ಯವಾದ ರತ್ನ. ಯಾವುದದು ಅಂದರೆ ಇಯಂ ವೇದಾಂತ ವಿದ್ಯಾ. ಈ ವೇದಾಂತ ವಿದ್ಯೆ ಎನ್ನುವ ಅನರ್ಘ್ಯ ರತ್ನವನ್ನು ಈ ವೇದ ಸಾಗರದಿಂದ ಎತ್ತಿ ನಮಗೆ ತಂದುಕೊಟ್ಟಂತಹ ಭಗವತೆ, ಭಗವಂತನಾದ ಭಗವಂತನ್ನೋದಕ್ಕೆ ಆ ಒಂದು ವಿಶ್ಲೇಷಣೆ ನಮಗೆ ಉತ್ಪತ್ತಿ ಪ್ರಳಯಂಚೈವ ಇದೆಯಲ್ಲ. ಹಾಗೆ ಯಾರು ಷಡ್ಗುಣೈಶ್ವರ್ಯ ಸಂಪದನಾಗಿದ್ದಾನೋ ಆ ಭಗವದ್ರೂಪಿಯಾಗಿರತಕ್ಕಂತಹ ಮತ್ತು ಶಂಕರಾಚಾರ್ಯ ರೂಪಿಣೆ, ಶಂಕರ ಭಗವತ್ಪಾದ ಎಂಬತಕ್ಕಂತಹ ಏನು ಆಕಾರವನ್ನು ಪಡೆದಿದ್ದಾರೆ ಅವರಷ್ಟೇ. ನಿಜವಾಗಿ ಶಂಕರ ಭಗವತ್ಪಾದ ನಾವೇನು ಹೇಳ್ತಿದ್ರು, ಅದು ಅವರ ಶರೀರದ ಒಂದು ಆಕಾರ, ಅನಾಟಮಿ ಅಂತ ಹೇಳ್ತೀವಲ್ಲ, ಆ ಥರ ಅಷ್ಟೇ.
ಇಂತಹ ಶಂಕರಾಚಾರ್ಯ ಎಂಬತಕ್ಕಂಥ ರೂಪವುಳ್ಳ ಶರೀರವುಳ್ಳ ಇಂತಹ ಭಗವತೆ ಭಗವಂತರವರು ಅವರಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ವಿದ್ಯಾರಣ್ಯರು ತಮ್ಮ ಒಂದು ಕೃತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇವೆಲ್ಲ ಏನಾಗಿದೆ ಪ್ರಕರಣ ಗ್ರಂಥಗಳು. ಈ ಪ್ರಕರಣ ಗ್ರಂಥಗಳನ್ನು ಓದ್ತಕ್ಕಂಥ ಅವಶ್ಯಕತೆ ಇದೆಯಾ ಇಲ್ಲವಾ, ಇಲ್ಲ ನೇರವಾಗಿ ನಾವು ಭಾಷ್ಯಕ್ಕೆ ಹೋಗ್ಬೋದಾ, ಅವೆಲ್ಲ ವಿಚಾರ ಇದೆ. ಅದೆಲ್ಲ ವಿಚಾರಣೀಯವಾದಂತಕ್ಕಂಥ ವಿಚಾರಗಳದು. ನಾವು ವಿಚಾರ ಮಾಡಬೇಕಾದ ವಿಚಾರ, ಮಾಡಬೇಕಾ ಬಿಡಬೇಕಾ ಅಂತಕ್ಕಂಥದ್ದು. ಅದನ್ನು ಇನ್ನೊಂದು ದಿವಸ ಹೇಳೋಣ. ಅದೆಲ್ಲ ಮಾಡಬೇಕಾ ಬಿಡಬೇಕಾ, ಯಾಕೆ ಮಾಡಬೇಕು ಅಂತಕ್ಕಂಥ ಇಲ್ಲ ಏನು ಪ್ರಯೋಜನವಿಲ್ಲದೆ ಇದ್ದರೆ ಇಷ್ಟೊಂದು ಪ್ರಕರಣ ಗ್ರಂಥಗಳು ಈ ಒಂದು ಶಂಕರ ಭಗವತ್ಪಾದರ ಸೂತ್ರ ಭಾಷ್ಯದ ಮೇಲೆ ಅಥವಾ ಅವರ ತತ್ವದ ಮೇಲೆ ಯಾತಕ್ಕೆ ಬಂತು, ಏನೂ ಅಗತ್ಯ ಇಲ್ಲದೆ ಇದ್ಮೇಲೆ ಅಂತ ಅಲ್ಲ ನೋಡೋಣ. ಅದು ಬೇರೆ ವಿಚಾರ ಇರಲಿ. ಈಗ ಈ ಒಂದು ಆಚಾರ್ಯರನ್ನು ಸ್ತೋತ್ರ ಮಾಡಿದ್ದಾಯಿತು. ಇನ್ನೊಂದು ಸಾರಿ ಸ್ತೋತ್ರವನ್ನು ಹೇಳಿ ಪ್ರಕೃತ ಭಾಗವನ್ನು ಪ್ರಾರಂಭ ಮಾಡೋಣ. ಓಂ ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯ ರೂಪಿಣೆ ಯೇನ ವೇದಾಂತ ವಿದ್ಯೇಯಂ ಉದ್ಧೃತ ವೇದಸಾಗರಾತ್. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೆ ಪ್ರಥಮಂ ಸಪ್ತಸೂತ್ರಾತ್ಮಕಂ ವಿಯದಧಿಕರಣಂ. ಓಂ ನ ವಿಯದಶ್ರುತೇಃ ಓಂ ಅಸ್ತಿತು ಓಂ ಗೌಣ್ಯಸಂಭವಾತ್ ಓಂ ಶಬ್ದಾಚ್ಚ ಓಂ ಸ್ಯಾಚ್ಚೈಕಸ್ಯ ಬ್ರಹ್ಮಶಬ್ದವತ್ ಓಂ ಪ್ರತಿಜ್ಞಾಹಾನಿರವ್ಯತಿರೇಕಾತ್ ಶಬ್ದೇಭ್ಯಃ ಓಂ ಯಾವದ್ವಿಕಾರಂತು ವಿಭಾಗೋ ಲೋಕವತ್. ಇದು ಆ 7 ಸೂತ್ರಗಳು ಆ ಒಂದು ವಿಯದಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ ಸೂತ್ರಗಳು. ಇದು ಈ ಸೂತ್ರಕ್ಕೆ ಒಂದು ಸಂಬಂಧವನ್ನು ಆಚಾರ್ಯರೇ ಕೊಟ್ಟುಬಿಟ್ಟಿದ್ದಾರೆ. ನಾವು ಇನ್ನೂ ಸ್ವಲ್ಪ ಅದನ್ನು ನೋಡಿಕೊಂಡು ಈ ಮುಂದಿನ ಭಾಗವನ್ನು ನೋಡೋಣ. ಈ ಭಾಗ ನೋಡಿ, 2ನೇ ಭಾಗ 2ನೇ ಪಾದ ಅವಿರೋಧಾಧ್ಯಾಯದಲ್ಲಿ 2ನೇ ಪಾದ ಪೂರ್ತಿ ಆಯಿತು. 2ನೇ ಪಾದದಲ್ಲಿ ಏನು ಹೇಳಿದ್ರು? ಸಾಂಖ್ಯಾದಿ ವೈದಿಕ ದರ್ಶನಗಳಲ್ಲಿ ನೋಡಿ, ಸಾಂಖ್ಯಾದಿ ವೈದಿಕ ದರ್ಶನಗಳಲ್ಲಿ ಸಾಂಖ್ಯರೇ ಮೊದಲಾದ ವೈದಿಕ ದರ್ಶನ ಮತ್ತು ಅವೈದಿಕ ದರ್ಶನ ಅದ್ಯಾವುದು? ಬೌದ್ಧ, ಜೈನ, ಚಾರ್ವಾಕ, ಇನ್ನು ಬೇಕಾದಷ್ಟಿರಬಹುದು. ಈ 2 ಮತಗಳಲ್ಲಿ ದರ್ಶನಗಳಲ್ಲಿ ಏನು ದೋಷ ಇದೆ ಅವರ ಮತಗಳಲ್ಲಿ ಅಂತಕ್ಕಂಥದ್ದನ್ನು ತೋರಿಸಿ ಈ ಒಂದು ನಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾಯಿತು. ಹೌದು ತಾನೆ? ನೋಡಿ, ನಮ್ಮ ಪಕ್ಷದಲ್ಲಿ ಯಾವ ದೋಷವೂ ಇಲ್ಲ, ನೋಡಿ ಅವರ ಪಕ್ಷದಲ್ಲಿ ಇಂಥ ದೋಷಗಳು ಬರ್ತವೆ. ಸಾಂಖ್ಯಗಳಲ್ಲಿ ಇಂಥ ದೋಷ, ವೈಶೇಷಿಕರಲ್ಲಿ ಇಂಥದ್ದು, ಹೀಗೆ ಅವೆಲ್ಲ ನಾವು ನೋಡಿ ಆಯಿತು. ಅಲ್ಲಿಗೆ ಅವ್ರ ದೋಷ ಇದೆ ಅಂತಂದರೆ ಏನು ದೋಷ ಇದೆ ಅಂದರೆ, ಮುಖ್ಯವಾಗಿ ಇವುಗಳಲ್ಲಿ ಹೇಳಿರತಕ್ಕಂತಹ ಸಿದ್ಧಾಂತಗಳು ಉಪನಿಷತ್ತುಗಳಲ್ಲಿ ಹೇಳಿದ ಸಿದ್ಧಾಂತಗಳಲ್ಲ, ಉಪನಿಷತ್ ಪ್ರತಿಪಾದ್ಯವಾದದ್ದಲ್ಲ. ಉಪನಿಷತ್ತಿಗೆ ವಿರುದ್ಧವಾಗಿರತಕ್ಕಂಥ ಕೆಲವು ಅವರ ಅಭಿಪ್ರಾಯಗಳು ವಿರುದ್ಧವಾಗಿರತಕ್ಕಂಥ ಅಭಿಪ್ರಾಯಗಳು, ಉಪನಿಷತ್ತುಗಳಿಗೆ ಸಮ್ಮತವಲ್ಲದ ಅಭಿಪ್ರಾಯಗಳು ಅಂತ ಹೇಳಿ ಅದಕ್ಕೆ ಒಂದು ವಿರೋಧವನ್ನು ತೋರಿಸಿದ್ರು. ನೋಡಿ, ನಿಮ್ಮದು ಹೀಗೆ ಉಪನಿಷದ್ ವಾಕ್ಯಕ್ಕೂ ನಿಮ್ಮ ಸಿದ್ಧಾಂತಕ್ಕೂ ಈ ರೀತಿ ವಿರೋಧ ಇದೆ ಅಂತ ಹೇಳಿ ಈ ಪ್ರತಿಯೊಂದಕ್ಕೂ ಆ ದರ್ಶನಗಳನ್ನು ತೋರಿಸಿ, ಮತ್ತೆ ಯಾರು ಅದರ ಯಾವ ದರ್ಶನದವರು ವೇದಗಳನ್ನು ಒಪ್ಪುವುದಿಲ್ಲವೋ ಅವರಿಗೆ ವೇದ ಪ್ರಮಾಣ ಬೇಕಿಲ್ಲ. ಉಪನಿಷತ್ತುಗಳಲ್ಲಿ ಹೇಳಿರತಕ್ಕಂಥದ್ದಕ್ಕೆ ವಿರುದ್ಧವಾಗಿದೆ ಅಂದರೆ ಹೇಳಿ ಬಿಡ್ರಿ, ಉಪನಿಷತ್ತೇನು ಪ್ರಮಾಣವ, ಅದಕ್ಕೆ ವಿರುದ್ಧವಾಗಿ ಹೇಳಿದ್ರೆ ತಪ್ಪೇನು ಅಂತ ಹೇಳ್ತಾರೆ ಅವರು. ಆದ್ದರಿಂದ ಅವರುಗಳಿಗೆ ತರ್ಕಭೂಯಿಷ್ಠವಾಗಿ, ತರ್ಕದಿಂದಲೇ, ಅದು ಎಂಥ ತರ್ಕ,
ಅವರು ಯಾವ ತರ್ಕವನ್ನು ಉಪಯೋಗಿಸಿ ತಮ್ಮ ಸಿದ್ಧಾಂತವನ್ನು ಸಿದ್ಧ ಮಾಡಿದ್ದರೋ ಅದೇ ತರ್ಕದಿಂದ ಇವರು ಅವರಲ್ಲಿ ಇಂತಹ ನೋಡಿ ಇಂತಹ ದೋಷ ಇದೆ ಅಂತ ಹೇಳಿ ತೋರಿಸಿದ್ರು. ಒಂದು ಅವ್ರಿಗಾಯ್ತು. ಇನ್ನೊಂದು ಈ ವೇದಾಂತ ವಾಕ್ಯಗಳಲ್ಲಿ ವಾಕ್ಯಗಳಿಗೆ ಹೀಗೆ ವಿರೋಧ ಇದೆ ನಿಮ್ಮದು, ಆದ್ದರಿಂದ ನಿಮ್ಮ ದರ್ಶನ ಸಮ್ಮತವಲ್ಲ ಎಂಬುದಾಗಿ ವೈದಿಕ ಮತಗಳಲ್ಲಿ ಇರತಕ್ಕಂತಹ ಒಂದು ದೋಷವನ್ನು ಹೇಳಿದ್ದಾಯಿತು. ಎಲ್ಲರಲ್ಲೂ ಹೇಳಿದ್ರು, ವೈದಿಕ ಅವೈದಿಕ ಆಗಲಿ, ಅವರ ತರ್ಕ ಪ್ರಧಾನ, ಇವರಿಗೆ ಉಪನಿಷತ್ ವಾಕ್ಯ ಪ್ರಧಾನವಾಗಿ ಹೇಳಿದರು. ಈಗ ಒಂದು ಪ್ರಶ್ನೆ ಹುಟ್ಕೊಂಡ್ಬಿಡ್ತು. ಏನು? ಅಲ್ಲ ಸ್ವಾಮಿ, ನೀವು ಬೇರೆ ಬೇರೆಯ ದರ್ಶನಗಳೆಲ್ಲವೂ ಕೂಡ ಏನಾಗಿದೆ, ಉಪನಿಷತ್ ಸಿದ್ಧಾಂತಗಳಿಗೆ ಅನುಗುಣವಾಗಿಲ್ಲ, ಅದಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರಿ. ಉಪನಿಷತ್ತುಗಳಿಗೆ ಏನಾಗಿದೆ? ವಿರೋಧವಾಗಿದೆ ನಿಮ್ಮದು ಅಂತ ಹೇಳಿದ್ರಿ. ಹಾಗಾದರೆ ನಿಮ್ಮ ಸಿದ್ಧಾಂತ ಇದೆಯಲ್ಲ, ವೇದಾಂತ ಸಿದ್ಧಾಂತ, ಅದು ಉಪನಿಷತ್ತುಗಳಿಗೆ ಸಮ್ಮತ, ಮತ್ತೆ ಉಪನಿಷತ್ತುಗಳಲ್ಲಿ ಯಾವ ವಿರೋಧವೂ ಕಂಡುಬರುವುದಿಲ್ಲ ಅಂತ ಹೇಳಿದಾಗ ಆಯ್ತು ನೀವು. ಹೌದಾರೆ, ಬೇರೆಯವುಗಳಲ್ಲಿ ವಿರೋಧ ಇದೆ, ನಮ್ಮ ಪಕ್ಷದಲ್ಲಿ ಬೇರೆದರಲ್ಲಿ ವಿರೋಧ ಇದೆ ಕಣ್ರಿ, ಆದ್ದರಿಂದ ಅದು ಅನಾದರಣೀಯ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ, ಅದರಿಂದ ಆದರಣೀಯ ಅಂತ ಹೇಳಿದಾಗಾಯ್ತು. ಏನು ಸ್ವಾಮಿ, ನಿಮ್ಮ ಪಕ್ಷದಲ್ಲಿ ಉಪನಿಷತ್ ವಾಕ್ಯಗಳಲ್ಲಿ ವಿರೋಧ ಇಲ್ವೇ ಇಲ್ವಾ? ನೀವು ಉಪನಿಷತ್ ಪ್ರಮಾಣವನ್ನು ಒಪ್ತೀರಿ, ಆದರೂ ಕೂಡ ಉಪನಿಷತ್ತುಗಳಲ್ಲೇ ಒಮ್ಮತ ಇಲ್ಲ. ಓಹೋ, ಇದೇನು ಹೇಳ್ತಾ ಇದ್ದೀನಿ ನೀವು? ಹೌದು ಸ್ವಾಮಿ, ನಿಮ್ಮ ಉಪನಿಷತ್ತುಗಳಲ್ಲೇ ಒಮ್ಮತ ಇಲ್ಲ. ಅದೇಗಪ್ಪ? ಹೌದು ಸ್ವಾಮಿ, ಏನಂತ? ಛಾಂದೋಗ್ಯದಲ್ಲಿ ಹೇಳಿರ್ತಕ್ಕಂಥದ್ದು ಬೃಹದಾರಣ್ಯಕದಲ್ಲಿ ಹೇಳಿಲ್ಲ, ಬೃಹದಾರಣ್ಯಕದಲ್ಲಿ ಹೇಳಿರ್ತಕ್ಕಂಥದ್ದು ಮುಂಡಕದಲ್ಲಿ ಹೇಳಿಲ್ಲ, ಮುಂಡಕದಲ್ಲಿ ಹೇಳಿರ್ತಕ್ಕಂಥದ್ದು ಮಾಂಡುಕ್ಯದಲ್ಲಿ ಹೇಳಿಲ್ಲ. ಹೀಗೆ ಸ್ವಾಮಿ, ಒಂದಕ್ಕೊಂದಕ್ಕೆ ವಿರುದ್ಧವಾಗಿದೆ. ಅದನ್ನು ಇಟ್ಕೊಂಡು ನೀವು ಓಹೋ ನೋಡಿ ನಿಮ್ಮ ಸಿದ್ಧಾಂತಗಳು ಉಪನಿಷದ್ ವಾಕ್ಯಗಳ ವಿರೋಧವಾಗಿದೆ ಅಂದ್ಬಿಟ್ಟು, ನಿಮ್ಮ ಸಿದ್ಧಾಂತ ಏನು? ನಿಮ್ಮ ಸಿದ್ಧಾಂತವೂ ಅಷ್ಟೇ ಏನಾಗಿದೆ, ಉಪನಿಷತ್ತುಗಳಲ್ಲೇ ನಿಮ್ಮ ಸಿದ್ಧಾಂತಕ್ಕೆ ವಿಪ್ರತಿಷೇಧವು ಕಂಡು ಬರುತ್ತದೆ. ಓಹೋ, ಇವಾಗ ಏನು ಮಾಡಬೇಕು? ಅದನ್ನು ತೋರಿಸಿ ಅವನು ಹೇಳ್ತಾನೆ, ಯಾವುದು ನೋಡಿ ಇಂಥ ವಿಪ್ರತಿಷೇಧ ಅಂತ ಹೇಳ್ತಾನೆ, ಅದಕ್ಕೆ ಏನು ಮಾಡಬೇಕು? ತಕ್ಕ ಸಮಾಧಾನವನ್ನು ಹೇಳಿದಾಗ ಆಗ ಸಿದ್ಧವಾಗತ್ತೆ. ಈಗ ಕೇವಲ ಒಂದು ಭಾಗ ಸಿದ್ಧ ಆಗಿದೆ, ಅವರಲ್ಲಿ ಬೇರೆಯ ದರ್ಶನಗಳಲ್ಲಿ ಏನಾಗಿದೆ? ಉಪನಿಷದ್ ವಾಕ್ಯಗಳಿಗೆ ವಿರೋಧವೂ ಇದೆ ಅಂತ ಹೇಳಿ ಆಯಿತು, ಒಂದು ಭಾಗ. ಈಗ ಅವನು ಹೇಳ್ತಾನೆ, ಹಾಗಾದರೆ ನಿಮ್ಮ ಸಿದ್ಧಾಂತದ ವಿರೋಧ ಇಲ್ವೇ ಇಲ್ವಾ? ಬನ್ನಿ ಸ್ವಾಮಿ, ಬೇಕಾದಷ್ಟು ತೋರಿಸ್ತೇವೆ ನಾವು ಅಂತ. ಹೀಗೆ ಮಾಡಬೇಕಾದ ಕರ್ತವ್ಯ ಏನು? ಉಪನಿಷತ್ ಸಿದ್ಧಾಂತಕ್ಕೆ ವೇದಾಂತಕ್ಕೂ ಕೂಡ ಯಾವ ವಿರೋಧವೂ ಇಲ್ಲ. ಒಂದು ಪಕ್ಷ ವಿರೋಧವು ಇರುವ ಹಾಗೆ ಕಂಡು ಬರುತ್ತಿದ್ದರೂ ಕೂಡ ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ, ಈ 3ನೆಯ ಪಾದದಲ್ಲಿ ಶಂಕರ ಈ ಒಂದು ಬಾದರಾಯಣರು ಸೂತ್ರರೂಪವಾಗಿ ಹೇಳ್ತಾರೆ. ಅದನ್ನೇ ವಿಸ್ತಾರವಾಗಿ ಭಾಷ್ಯ ಬರೆದು ಶಂಕರ ಭಗವತ್ಪಾದರು ಅನುಗ್ರಹ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾದ ಭಾಗ. ಇಲ್ಲಿ ಪೂರ್ಣವಾದ ಸಿದ್ಧಾಂತ ಇದೆಯಲ್ಲ, ಅದು ಪೂರ್ಣವಾಗಿ ವ್ಯಕ್ತವಾಗಿದೆ. ಶಂಕರ ಭಗವತ್ಪಾದರ ಆ ಒಂದು ತರ್ಕ ಕೌಶಲ್ಯ, ಮತ್ತು ಅವರಿಗಿದ್ದಂತಹ ಈ ವೇದಾಂತ ವೇದಗಳ ಜ್ಞಾನ, ಶಾಸ್ತ್ರಜ್ಞಾನ, ಪಾಂಡಿತ್ಯ ಎಂಥದ್ದು ಅಂತಂತೆಲ್ಲ ಇಲ್ಲಿ ವ್ಯಕ್ತವಾಗಿದೆ. ಎಲ್ಲ ಕಡೆ ವ್ಯಕ್ತವಾಗಿದೆ, ಬೇರೆ ವಿಚಾರ. ಇಲ್ಲಿ ಒಂದು ವಿಶೇಷವಾಗಿ ವ್ಯಕ್ತವಾಗಿದೆ. ನೋಡೋಣ ಏನು ಅಂತ. ಇಷ್ಟು ಇದೊಂದು ನಾವು ಮೊದಲು ತಿಳ್ಕೊಳ್ಬೇಕಾದಂಥ ಒಂದು ವಿಚಾರ ಆಯಿತು. ಈಗ ಆಚಾರ್ಯರೇ ಅದಕ್ಕೆ ಒಂದು ಪೀಠಿಕೆ ಅಂತ ಬರೆದಿದ್ದಾರೆ, ಅದನ್ನು ನೋಡೋಣ. 88ನೇ ಭಾಷ್ಯ ಭಾಗ. ಇದು ಮೊದಲನೆಯ ಒಂದು ಸೂತ್ರಕ್ಕೆ, ಮೊದಲನೇ ಸೂತ್ರ ಅಂತಿಲ್ಲ, ಈ ಒಂದು ಪಾದಕ್ಕೆ ಇದು ಪೀಠಿಕಾ ರೂಪವಾಗಿರತಕ್ಕಂಥ ಒಂದು ಭಾಗ. ಇದು ವೇದಾಂತೇಶು
ತತ್ರ ತತ್ರ ಭಿನ್ನ ಪ್ರಸ್ಥಾನ ಉತ್ಪತ್ತಿ ಶ್ರುತಯ ಉಪಲಭ್ಯಂತೆ. ಮುಖ್ಯವಾಗಿ ಇಲ್ಲಿ ನಾವೊಂದು ವಿಶೇಷ ಮನಗಾಣತಕ್ಕಂಥದ್ದು ಏನಿದೆ ಅಂದರೆ, ಮುಖ್ಯವಾಗಿ ಶಂಕರ ಭಗವತ್ಪಾದರು ಎಲ್ಲವನ್ನೂ ವಿರೋಧ ಮಾಡಿಬಿಟ್ಟು ಬೇರೆ ದರ್ಶನಗಳನ್ನೆಲ್ಲ ಅಂತ ಹೇಳಿದಾಗ ಯಾವುದರಲ್ಲಿ ವಿರೋಧ ಮಾಡಿದ್ರು, ಯಾವ ಅಂಶ ಎಲ್ಲವನ್ನೂ ಸಾರ ಸಕಟಾಗಿ ತಳ್ಳಿ ಹಾಕಿಬಿಟ್ರೆ ಅಥವಾ ಸ್ವಲ್ಪ ಭಾಗವನ್ನು ತಗೊಂಡು ಇನ್ನೊಂದು ಕೆಲವು ಭಾಗನ ನಿರಾಕರಣೆ ಮಾಡಿದ್ರ ಅಂತ ನಾವು ನೋಡಿದಾಗ ನಮಗೇನು ಕಂಡು ಬರುತ್ತೆ ಅಂದರೆ, ಮುಖ್ಯವಾಗಿ ಯಾವುದು ಎರಡು ಅಂಶಗಳಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಶಂಕರ ಭಗವತ್ಪಾದರು. ಎರಡು ಅಂಶ ಅಷ್ಟೇ, ಮಿಕ್ಕಿದ್ದು ಅಂತ ಗೌಣ. ಅದು ಎಷ್ಟೋ ಭಾಗವನ್ನು ಅವರಿಂದ ತೆಗೆದುಕೊಂಡಿದ್ದಾರೆ ಆಚಾರ್ಯರು, ಅದು ಇದೆ. ಎಲ್ಲ ಏನು ತಳ್ಳಿ ಹಾಕಿದ್ರು ಅಂತ ಇಲ್ಲ. ಮುಖ್ಯವಾಗಿ ತಳ್ಳಿ ಹಾಕಿರ್ತಕ್ಕಂಥದ್ದು ಎರಡು ಅಂಶ ಮುಖ್ಯವಾಗಿ ಅಷ್ಟೆ. ಏನದು ಅಂದರೆ, ಒಂದು ಈ ಸೃಷ್ಟಿ ಶ್ರುತಿಗಳಿಗೆ ಸಂಬಂಧಪಟ್ಟ ಹಾಗೆ, ಅದರೇನು ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ, ಮತ್ತು ಇನ್ನೊಂದೇನು ಸೃಷ್ಟಿಯ ಕರ್ತೃವಿಗೆ ಸಂಬಂಧಪಟ್ಟ ಹಾಗೆ. ಎರಡು ವಿಚಾರ. ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಕಾಣ್ತಾ ಇದ್ದೀವಿ ಪ್ರಪಂಚ, ಅದಕ್ಕೆ ಮತ್ತೆ ಈ ಪ್ರಪಂಚಕ್ಕೆ ಕರ್ತೃ ಒಬ್ಬ ಇದ್ದಾನಲ್ಲ, ಅವನಿಗೆ ಸಂಬಂಧಪಟ್ಟ ಹಾಗೆ ಈ ಎರಡು ಅಂಶಗಳನ್ನು ತೆಗೆದುಕೊಂಡು ಅದರಲ್ಲಿ ಈ ಬೇರೆ 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 ದರ್ಶನಕಾರರು ಬೇರೆ ಬೇರೆ ರೀತಿಯಾಗಿ ಹೇಳಿದ್ದಾರೆ. ಅವೆಲ್ಲ ಹೇಗೆ ಸರಿ ಇಲ್ಲ. ಈ ಎರಡೂ ಅಂಶಗಳಲ್ಲಿ ತಮ್ಮ ಸಿದ್ಧಾಂತವನ್ನು ಹೇಳ್ತಾರೆ. ಇಲ್ಲಿ ಪ್ರಪಂಚ ಅಂದರೆ ನಾವು ಕಾಣ್ತಾ ಇರ್ತಕ್ಕಂಥ ದ್ವೈತ ಪ್ರಪಂಚ, ಕರ್ತೃ ಒಂದು ಯಾರು? ಬ್ರಹ್ಮ. ಗೊತ್ತಾನೆ. ಹೀಗೆ ಬ್ರಹ್ಮ ಅಂತ ನಾವು ಹೇಳ್ತಾ ಇದ್ದೇವೆ, ಇನ್ನೂ ಹೇಳಿಲ್ಲ, ಸಿದ್ಧವಾಗಿಲ್ಲ ಅದು. ಯಾಕೆಂದರೆ ಒಬ್ಬೊಬ್ಬರು ಒಂದು ಹೇಳ್ತಾ ಇದ್ದಾರೆ, ಸಿದ್ಧ ಮಾಡಬೇಕು, ಇವಾಗ ಮಾಡ್ತಾರೆ ಅದನ್ನು. ಕರ್ತೃ, ಪ್ರಪಂಚಕ್ಕೆ ಕರ್ತೃ ಮತ್ತು ಪ್ರಪಂಚ ಇದೆರಡನ್ನು ವಿಚಾರ ಮಾಡಿದ್ದಾರೆ. ಅದನ್ನು ಇಲ್ಲಿ ನಾವು ಮನಗಾಣಬೇಕು. ನೋಡೋಣ. ವೇದಾಂತಗಳಲ್ಲಿ ತತ್ರ ಏನು ಅಲ್ಲಲ್ಲಿ ಕೆಲವು ಕಡೆ ಏನಾಗುತ್ತೆ, ಎಲ್ಲೆಲ್ಲಿ ಈ ಸೃಷ್ಟಿಯ ವಿಚಾರವನ್ನು ಹೇಳಿದ್ದಾರೋ ಅಲ್ಲಲ್ಲಿ ಏನಾಗಿದೆ, ಭಿನ್ನ ಪ್ರಸ್ಥಾನ ಉಪಲಭ್ಯಂತೆ. ಅಂದರೆ ಏನು? ಭಿನ್ನ ಭಿನ್ನವಾಗಿ ಹೊರಟಿರತಕ್ಕಂಥದ್ದು, ಭಿನ್ನ ಭಿನ್ನವಾದ ಪ್ರಸ್ಥಾನ ಅಂದರೆ ದಾರಿಗಳು. ಒಂದೊಂದು ವೇದಾಂತದಲ್ಲಿ ಒಂದೊಂದು ದಾರಿಯನ್ನು ಹಿಡ್ಕೊಂಡಿದ್ದಾರೆ ಅವರು. ಯಾವ ವಿಚಾರವಾಗಿ? ಸೃಷ್ಟಿ ವಿಚಾರವಾಗಿ, ಉತ್ಪತ್ತಿಯ ವಿಚಾರವಾಗಿ. ಈ ಪ್ರಪಂಚ ಉತ್ಪತ್ತಿ ಆಯಿತು ಅಂತ ಇದೆಯಲ್ಲ, ಸೃಷ್ಟಿ ಆಯಿತು ಅಂತ ಇದೆಯಲ್ಲ, ಅದರ ವಿಚಾರವಾಗಿ ಈ ವೇದಾಂತಗಳಲ್ಲೇ ಏನಾಗಿದೆ, ಒಂದೊಂದು ವೇದಾಂತದಲ್ಲಿ ಒಂದೊಂದು ರೀತಿಯಾದ ದಾರಿಯನ್ನು ಅವರು ಹಿಡಿದಿದ್ದಾರೆ. ಒಂದರಲ್ಲಿ ಈ ದಾರಿ, ಒಂದರಲ್ಲಿ ಆ ದಾರಿ, ಒಂದರಲ್ಲಿ ಆ ದಾರಿ. ಯಾತಕ್ಕೆ ಮೊಟ್ಟ ಮೊದಲು ಈ ವಾಕ್ಯ ಹೇಳಿದ್ರು ಅಂತಂದರೆ, ನೋಡಿ ಹಿಂದೆ ಹೇಳಿದ್ವಲ್ಲ, ಏನು ಎಲ್ಲ ಈ ಬೇರೆ ದರ್ಶನಗಳೆಲ್ಲವೂ ಕೂಡ ಉಪನಿಷದ್ ವಾಕ್ಯಗಳಿಗೆ ವಿರೋಧವಾಗಿದೆ, ವೇದವಾಕ್ಯಗಳಿಗೆ ವಿರೋಧವಾಗಿದೆ ಅಂತ ಹೇಳಿದ್ದು. ನಮ್ಮದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳಿದ್ದಲ್ಲ ಹಿಂದಿನ ಒಂದು ಪಾದದಲ್ಲಿ. ಅದನ್ನೇ ಹೇಳೋದು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಸ್ವಾಮಿ, ನಿಮ್ಮ ದರ್ಶನದಲ್ಲಿಯೂ ಕೂಡ ಭಿನ್ನ ಭಿನ್ನವಾಗಿ ಹೇಳಿದೆ. ಎಲ್ಲಿ? ಶ್ರುತಿಗಳಲ್ಲಿ. ಯಾವ ವಿಚಾರದಲ್ಲಿ? ಉತ್ಪತ್ತಿ ವಿಭಾಗದಲ್ಲಿ, ಉತ್ಪತ್ತಿಯ ಪ್ರಕರಣದಲ್ಲಿ. ತೋರಿಸ್ಬೇಕೀಗ ಏನು ಹೇಗೆ ಭಿನ್ನ ಹೇಳಿದಾರಪ್ಪ ಅಂದರೆ, ಕೇಚಿತ್ ಆಕಾಶಸ್ಯ ಉತ್ಪತ್ತಿ ಮಾಮನಂತೆ. ಅಂದರೆ ಕೆಲವರು ಅಂದರೆ ಇಲ್ಲಿ ಕೆಲವು ಶ್ರುತಿಗಳಲ್ಲಿ ಅಂತ ಅರ್ಥ. ಇಲ್ಲಿ ಕೇಚಿತ್ ಅಂತಕ್ಕಂಥದ್ದು ಪುಲ್ಲಿಂಗ ರೂಪ ಅಂತ ಇದೆ. ನಾವು ಈ ಉಪನಿಷತ್ತು ಅಂತಕ್ಕಂಥದ್ದಕ್ಕೆ ಈ ಸ್ತ್ರೀಲಿಂಗ ರೂಪ ಅಂತ ಹೇಳ್ಬೋದು, ಅಥವಾ ಅದಕ್ಕೆ ಕಾಶ್ಚಿತ್ತು ಅಂತ ಹೇಳ್ಬೋದು. ಅದಿರಲಿ, ಕೆಲವು ಶ್ರುತಿಗಳಲ್ಲಿ ಆಕಾಶಸ್ಯ ಉತ್ಪತ್ತಿ ಆಮನಂತಿ. ಪಂಚಭೂತಗಳಲ್ಲಿ, ಪಂಚಮಹಾಭೂತಗಳಲ್ಲಿ ಮೊಟ್ಟ ಮೊದಲನೇದಾಗಿರತಕ್ಕಂಥ ಆಕಾಶಕ್ಕೆ ಕೆಲವು ಶ್ರುತಿಗಳಲ್ಲಿ ಏನು ಹೇಳಿದ್ದಾರೆ? ಉತ್ಪತ್ತಿಯನ್ನು ಹೇಳಿದ್ದಾರೆ. ಅಂದ್ರೇನು? ಆಕಾಶವು ಹುಟ್ಟಿತು ಅಂತ ಹೇಳಿದ್ದಾರೆ ಕೆಲವು ಕಡೆ. ಈ ಆಕಾಶ ಇದೆಯಲ್ಲ, ಅದು ಹುಟ್ಟಿತು ಅಂತ ಹೇಳಿದ್ದಾರೆ. ಆಕಾಶವನ್ನು ತಗೊಂಡಿದ್ದಾರೆ ಕೆಲವು ಕಡೆ. ಕೇಚಿತ್ ನ
ಇನ್ನು ಕೆಲವು ಶ್ರುತಿಗಳಲ್ಲಿ ಆಕಾಶ ಅಂತ ತಗೊಂಡೇ ಇಲ್ಲ. ಪಂಚಮಹಾಭೂತಗಳು ಅಂತ ಇದ್ದರೂ ಕೂಡ ಅವರು ಆಕಾಶವನ್ನು ಓಹೋ ಮೊಟ್ಟ ಮೊದಲನೆಯದಾಗಿ ಆಕಾಶವು ಹುಟ್ಟಿತು ಅಂತ ಹೇಳೋದೇ ಇಲ್ಲ, ಬಿಟ್ಟೇ ಬಿಟ್ಟಿದ್ದಾರೆ ಆಕಾಶನ. ಮುಂದೆ ಹೇಳ್ತಾರೆ ಏನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಅದೇ ರೀತಿ ಇನ್ನು ಕೆಲವರು ಏನು ಹೇಳ್ತಾರೆ, ತಥಾ ಕೇಚಿತ್ ವಾಯೋರುತ್ಪತ್ತಿಂ ಆಮನಂತಿ. ಕೆಲವರು ಏನು ಹೇಳ್ತಾರೆ, ಆಕಾಶನೂ ಬಿಟ್ಟರು, ಮತ್ತೆ ಏನು ಹೇಳಿದ್ರು, ವಾಯುವನ್ನು ಅದರ ಮುಂದಿನ ಒಂದು ಸ್ಥೂಲ ರೂಪವಾಗಿರತಕ್ಕಂಥ ಆಕಾಶ ಸೂಕ್ಷ್ಮತಮ, ಅತ್ಯಂತ ಸೂಕ್ಷ್ಮ, ಅದಕ್ಕಿಂತ ಸ್ವಲ್ಪ ಸ್ಥೂಲತಮವಾಗಿರತಕ್ಕಂಥ ವಾಯು ಇದೆಯಲ್ಲ, ಅದಕ್ಕೆ ಉತ್ಪತ್ತಿಯನ್ನು ಹೇಳ್ತಾರೆ. ಆಕಾಶವನ್ನು ಬಿಟ್ಟೇ ಬಿಟ್ರು. ಕೇಶನ್ನ ಕೆಲವರು ಅದು ಹೇಳಲ್ಲ, ವಾಯುಗೂ ಹೇಳೋದಿಲ್ಲ. ಏವಂ ಜೀವಸ್ಯ ಪ್ರಾಣಾನಾಂಚ. ಇದು ಪಂಚಮಹಾಭೂತಗಳ ಒಂದು ಕಥೆ ಆಯಿತು. ಅದೇ ರೀತಿ ಜೀವನಿಗೂ ಹೇಳ್ತಾರೆ. ಏನು ಹೇಳ್ತಾರೆ, ಕೆಲವರು ಹೇಳ್ತಾರೆ ಓಹೋ ಈ ಜೀವನ ಹುಟ್ಟಿದ್ದಾನೆ, ಜೀವನಿಗೆ ಉತ್ಪತ್ತಿಯನ್ನು ಹೇಳ್ತಾರೆ ಕೆಲವು ಶ್ರುತಿಗಳು. ಇನ್ನು ಕೆಲವು ಹೇಳುತ್ತೆ ಇಲ್ಲ ಇಲ್ಲ ಜೀವನ ಉತ್ಪತ್ತಿ ಆಗಿಲ್ಲ ಅಂತ ಹೇಳುತ್ತೆ ಕೆಲವು ಶ್ರುತಿಗಳು. ಮತ್ತು ಪ್ರಾಣ, ಮತ್ತು ಈ ಪ್ರಾಣ ಅಂತಕ್ಕಂಥ ಏನಿದೆ, ಇದು ಜೀವ ಅಂತಕ್ಕಂಥದ್ದು ಒಂದು ರೂಪದಲ್ಲಿ ನಾವು ನೋಡುವಾಗ ಇದು ಒಂದು ಆದಿ ಭೌತಿಕವಾಗಿರತಕ್ಕಂಥ ನಮಗೆ ಪ್ರಚಲಿತವಾಗಿರತಕ್ಕಂಥ ಒಂದು ಈ ಪ್ರಾಣ ಅಂತಕ್ಕಂಥದ್ದೇನು, ಪ್ರಾಣ ಅಂತಕ್ಕಂಥದ್ದೇನೆ ಆದಿ ದೈವಿಕ, ಅದೇ ಸತ್ಯ, ಅದೇ ಹಿರಣ್ಯಗರ್ಭ. ಮತ್ತು ಈ ಶರೀರವು ಇದೆಯಲ್ಲ ಈ ಜೀವದ ಅದಕ್ಕೂ ಇದ್ದುಕೊಂಡಿರೋದಕ್ಕೆ ಸಾಧನವಾಗಿರ್ತಕ್ಕಂಥ ಒಂದು ತತ್ವ ಅದು ಪ್ರಾಣ. ಇದಕ್ಕೆ ಹುಟ್ಟಿದೆ ಅಂತ ಇದನ್ನು ಹೇಳ್ತಾರೆ ಕೆಲವರು. ಹೀಗೆ ಆ ಪಂಚಮಹಾಭೂತಗಳಲ್ಲಿ ಕೆಲವನ್ನು ಹುಟ್ಟಿದೆ ಅಂತಾರೆ, ಕೆಲವು ಇಲ್ಲವೇ ಇಲ್ಲ, ಕೆಲವಿದೆ ಕೆಲವಿಲ್ಲವೇ ಇಲ್ಲ, ಹುಟ್ಟಿವೆ ಇಲ್ಲ ಕೆಲವಿಲ್ಲವೇ. ಇನ್ನು ಜೀವನೂ ಅಷ್ಟೇ, ಪ್ರಾಣನೂ ಅಷ್ಟೇ. ಇಷ್ಟ ಆಯಿತು. ಹುಟ್ಟಿಗೆ ಹೇಳ್ತಾರಲ್ಲ, ಹುಟ್ಟಿಗೆ ಇದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಇದೇ ರೀತಿಯಾಗಿ ಏವಮೇವ ಕ್ರಮಾದಿದ್ವಾರಕೋಪಿ ವಿಪ್ರತಿಷೇಧ ಶ್ರುತ್ಯಂತರೇಶು ಉಪಲಕ್ಷ್ಯತೆ. ಇದೇ ತರಹ ಬೇರೆಯ ಶ್ರುತಿಗಳಲ್ಲಿ ಏನಾಗಿದೆ, ಕ್ರಮಾದಿದ್ವಾರಕೋಪಿ ಅವರೇನು ಮಾಡ್ತಾರೆ, ಬೇರೆ ಶ್ರುತಿಗಳಲ್ಲಿ ಕೆಲವು ಶ್ರುತಿಗಳಲ್ಲಿ ಅವರು ಇಂಥದ್ದು ಹುಟ್ಟಿಲ್ಲ ಅಂತೇನು ಹೇಳೋದಿಲ್ಲ. ಆಕಾಶ ಹುಟ್ಟಿಲ್ಲ ಅಥವಾ ವಾಯು ಹುಟ್ಟಿಲ್ಲ ಅಂತೇನು ಹುಟ್ಟಿಲ್ಲ ಅಂತ ಹೇಳೋದಿಲ್ಲ, ಹುಟ್ಟಿದೆ ಅಂತ ಹೇಳ್ತಾರೆ. ಹುಟ್ಟಿದೆ ಅಂತ ಹೇಳಿದ್ರೂ ಕೂಡ ಯಾವುದು ಮೊದಲು ಹುಟ್ಟಿದೆ ಯಾವುದು ನಂತರ ಹುಟ್ಟಿತು ಅಂತ ಹೇಳುವಾಗ ಅವರಲ್ಲಿ ವಿಪ್ರತಿಪತ್ತಿ ವಿರೋಧ ಕಾಣ್ತಾ ಇದೆ. ಒಬ್ಬರು ಒಂದು ಶ್ರುತಿಗಳಲ್ಲಿ ಏನು ಹೇಳಿದ್ರು, ಹುಟ್ಟೇ ಇಲ್ಲ ಅಂದ್ಬಿಟ್ರು, ಆಕಾಶಕ್ಕೆ ಉತ್ಪತ್ತಿನೇ ಇಲ್ಲ ಕಣ್ರಿ ಅಂತ ಹೇಳಿಬಿಟ್ರು. ವಾಯುಗೆ ಉತ್ಪತ್ತಿ ಇಲ್ಲ ಕಣ್ರಿ ಅಂತ ಇನ್ನೊಬ್ರು ಹೇಳಿದ್ರು, ಇದೇ ಕಣ್ರಿ ಅಂತ ಹೇಳಿದ್ರು. ಹೀಗೆ ಮತ್ತೆ ಇನ್ನು ಶ್ರುತಿಗಳೇ ಇಲ್ಲ, ಎಲ್ಲದಕ್ಕೂ ಪಂಚಮಹಾಭೂತಗಳಿಗೆ ಉತ್ಪತ್ತಿ ಉಂಟು, ಆದರೆ ಮೊದಲು ಯಾವುದು ಉತ್ಪನ್ನವಾಯಿತು ಆಮೇಲೆ ಯಾವುದು ಉತ್ಪನ್ನವಾಯಿತು ಅನ್ನುವುದರಲ್ಲಿ ಭೇದವಿದೆ. ಅದನ್ನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಪರೀಕ್ಷಿತೆ. ಎಲ್ಲಿ ಏವಮೇವ ಕ್ರಮಾದಿದ್ವಾರಕೋಪಿ ವಿಪ್ರತಿಷೇಧ ಶ್ರುತ್ಯಂತರೇಶು ಉಪಲಕ್ಷ್ಯತೆ. ಕಂಡು ಬರುತ್ತೆ ನಮಗೆ. ಏನು ವಿಪ್ರತಿಷೇಧಾಚ ಪರಪಕ್ಷಾಣಾಂ ಅನಪೇಕ್ಷಿತತ್ವಂ ಸ್ಥಾಪಿತಂ. ಮತ್ತು ಈ ವಿಪ್ರತಿಷೇಧ ಅಂತ ಇದೆಯಲ್ಲ, ಇದು ಏನಾಗಿದೆ ಅಂದರೆ ವಿರೋಧ ಅಂತ ಇದೆಯಲ್ಲ, ಅದು ವಿರೋಧವಿರುವುದರಿಂದ ವಿರೋಧ ಕಂಡು ಬರ್ತಾ ಇದೆ. ಆದ್ದರಿಂದ ಏನಾಯಿತು, ಪರಪಕ್ಷಾಣ ಅಂದರೆ ಈ ಒಂದು ಬೇರೆಯ ಪಕ್ಷಗಳು, ಬೇರೆ ಬೇರೆ ಪಕ್ಷಗಳಿದೆ, ಅದು ಅನಪೇಕ್ಷಿತತ್ವಂ ಸ್ಥಾಪಿತಂ. ಏನು, ಓಹೋ ನೋಡ್ರಿ ವಿರೋಧ ಇದೆ, ಆದ್ದರಿಂದ ಮೋಕ್ಷವನ್ನು ಇಲ್ಲಿ ಪರಪಕ್ಷಾಣ ಅಂದರೆ ಒಂದು ಪದ ಸೇರಿಸ್ಕೋಬೇಕು, ಮೋಕ್ಷಾರ್ಥಿನೇ ಅಂತ. ಯಾರು ಮೋಕ್ಷವನ್ನು ಬಯಸ್ತಾರೋ ಅವರಿಗೆ ಏನಾಗಿದೆ, ಪರಪಕ್ಷಾಣ ಅಂದರೆ ಬೇರೆಯ ಪಕ್ಷಗಳು. ಬೇರೆ ಪಕ್ಷ ಯಾವುದು, ಸಾಂಖ್ಯ, ಯೋಗ, ನ್ಯಾಯ, ವೈದ್ಯ ಇಂಥ ಪಕ್ಷಗಳು. ಅವೈದಿಕ ಇಲ್ಲ. ಇದನ್ನು ಅನಪೇಕ್ಷಿತತ್ವಂ, ಇದನ್ನು ಆಧರಿಸತಕ್ಕದ್ದಲ್ಲ, ಇದನ್ನು ಅಪೇಕ್ಷಿಸತಕ್ಕದ್ದಲ್ಲ,
ಎನ್ನುವುದನ್ನು ಸ್ಥಾಪನೆ ಮಾಡಿದ್ದಾಯಿತು. ಸ್ಥಾಪಿತಂ, ಸ್ಥಾಪನೆ ಮಾಡಿದ್ದಾಯಿತು. ಯಾತಕ್ಕೆ? ವಿಪ್ರತಿಷೇಧಾಚ, ವಿರೋಧ ಇದೆ ಎನ್ನುವ ಕಾರಣದಿಂದ. ಈಗ ನೋಡ್ರಿ, ಮೋಕ್ಷ ಬೇಕೇನಪ್ಪ ನಿನಗೆ, ಆದ್ದರಿಂದ ನೀನು ಅವೆಲ್ಲ ದರ್ಶನ ಇದೆಯಲ್ಲ ಅದನ್ನು ಅಪೇಕ್ಷೆ ಪಡಬೇಡ, ಅದನ್ನು ಆಧರಿಸಬೇಡ ಅಂತ ಹೇಳಿಬಿಟ್ರು. ಆದ್ದರಿಂದ ಏನು ಬಂತು? ತದ್ವತ್ ಸ್ವಪಕ್ಷಸ್ಯಾಪಿ ವಿಪ್ರತಿಷೇಧಾದೇವ ಅನಪೇಕ್ಷಿತತ್ವಂ ಆಶಂಕೇತ. ಈಗ ಒಂದು ಆಶಂಕೆ ಬಂದ್ಬಿಡ್ತು. ಅಲ್ಲ ಸ್ವಾಮಿ, ಆ ಪಕ್ಷದಲ್ಲಿ ವಿಪ್ರತಿಷೇಧ ಇದೆ, ಆಧರಿಸಬಾರ್ದು ಅಂತ ಎರಡನೇ ಪಾದದಲ್ಲಿ ಹೇಳಿದ್ರಿ ಪೂರ್ತಿ. ಆದರೆ ಇಲ್ಲಿ ನಿಮ್ಮ ಪಕ್ಷದಲ್ಲೂ ಇದೆಯಲ್ಲ ಸ್ವಾಮಿ ವಿರೋಧ. ತದ್ವತ್ತು ಅದೇ ರೀತಿ ಹಿಂದೆಯೇ ಹೇಗೆ ವಿರೋಧ ಇದು ಹೇಳಿದ್ದಿಲ್ಲ, ಅದೇ ರೀತಿ ಸ್ವಪಕ್ಷಸ್ಯಾಪಿ ಅಂದರೆ ನಮ್ಮ ಪಕ್ಷದಲ್ಲಿಯೂ ಕೂಡ ವಿಪ್ರತಿಷೇಧಾತ್ ಅಂದರೆ ವಿರೋಧವು ಕಂಡು ಬರುತ್ತಿದೆ. ಆದ್ದರಿಂದ ವಿರೋಧ ಕಂಡು ಬರ್ತಿದೆ, ಆದ್ದರಿಂದ ಅನಪೇಕ್ಷಿತತ್ವ ಆಶಂಕೇತ. ಇದೂ ಕೂಡ ತ್ಯಾಜ್ಯವಾದದ್ದು, ಸ್ವೀಕರಿಸತಕ್ಕದ್ದಲ್ಲ. ಹೇಗೆ ಸಾಂಖ್ಯಾದಿ ಮತಗಳಂತೆ ವೇದಾಂತವೂ ಕೂಡ ಸ್ವೀಕರಿಸತಕ್ಕದ್ದಲ್ಲ ಎಂಬುದಾಗಿ ಪ್ರಾಪ್ತವಾಯಿತು. ಅರ್ಥವಾಗಬಹುದು. ಇತ್ಯತಃ, ಆದ್ದರಿಂದ ಸರ್ವ ವೇದಾಂತಗತ ಸೃಷ್ಟಿ ಶ್ರುತ್ಯರ್ಥ ನಿರ್ಮಲತ್ವಾಯ. ನೋಡಿ, ವಾಕ್ಯ ರಚನೆ ಹೀಗಿರಬೇಕು. ಸರ್ವ ವೇದಾಂತಗತ ಸೃಷ್ಟಿ ಶ್ರುತ್ಯರ್ಥ ನಿರ್ಮಲತ್ವಾಯ ಪರಃಪ್ರಪಂಚ ಆರಭ್ಯತೆ. ಆದ್ದರಿಂದ ಇಲ್ಲ ನೋಡಿ, ಎಲ್ಲ ವೇದಾಂತಗಳಲ್ಲಿ ಹೇಳಿರತಕ್ಕಂತಹ ಸೃಷ್ಟಿ ಶ್ರುತಿ ಇದೆಯಲ್ಲ, ಸರ್ವ ವೇದಾಂತ ಗತ ಅಂದ್ರೇನು ಅದು ಹೇಳಿರ್ತಕ್ಕಂಥದ್ದು. ಎಲ್ಲ ವೇದಾಂತಗಳಲ್ಲಿ ಹೇಳಿರತಕ್ಕಂತಹ ಈ ಸೃಷ್ಟಿ ಶ್ರುತಿ ಹೇಳಿದಾರಲ್ಲ, ನೀ ಹೇಳಿದೆಯಲ್ಲಪ್ಪ, ಇಲ್ಲಿ ಹೀಗೆ ಹೇಳಿದ್ದಾರೆ, ಅಲ್ಲಿ ಹಾಗೆ ಹೇಳಿದ್ದಾರೆ, ಒಂದಕ್ಕೆ ಉತ್ಪತ್ತಿ ಹೇಳಿದ್ದಾರೆ, ಒಂದಕ್ಕೆ ಉತ್ಪತ್ತಿ ಹೇಳಿಲ್ಲ, ಇನ್ನೊಂದರ ಉತ್ಪತ್ತಿ ಹೇಳಿದ್ದಾರೆ, ಅದರ ಕ್ರಮ ಬೇರೆ ಇದೆ, ಹೀಗೆಲ್ಲ ಹೇಳಿದೆಯಲ್ಲ. ಈ ಒಂದು ಸೃಷ್ಟಿ ಶ್ರುತ್ಯರ್ಥ, ಈ ಸೃಷ್ಟಿ ಶ್ರುತಿಗಳ ಅರ್ಥವನ್ನು ನಿರ್ಮಲತ್ವಾಯ ಅಂದ್ರೇನು, ಇದರಲ್ಲಿ ಯಾವ ದೋಷವೂ ಇಲ್ಲ ಹೀಗೆ ಹೇಳಿದ್ದರೂ ಕೂಡ ಇದನ್ನು ಹೀಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ, ಇದು ನಿರ್ಮಲವಾಗಿದೆ, ಯಾವ ದೋಷವೂ ಇಲ್ಲ ಎನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ, ನಿರ್ಮಲತ್ವಾಯ ತೋರಿಸಿಕೊಡುವುದಕ್ಕೋಸ್ಕರ ಪರಃಪ್ರಪಂಚ ಆರಭ್ಯತೆ. ಪರಃಪ್ರಪಂಚ ಅಂದರೆ ಮುಂದಿನ ಈ ಭಾಗ, ಪ್ರಪಂಚ ಅಂದರೆ ನಾವು ವಿಸ್ತಾರವಾಗಿ ಹೇಳ್ತಕ್ಕಂಥ ಈ ಭಾಗ, ಮುಂದಿನ ವಿವರಣೆ ಪ್ರಪಂಚ ವಿವರಣೆ ಇದೆಯಲ್ಲ, ಅದನ್ನು ನಾವು ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಪ್ರತಿಜ್ಞಾ ವಾಕ್ಯ ಶಂಕರ ಭಗವತ್ಪಾದರದು. ಯಾತಕ್ಕೆ? ಸರ್ವ ವೇದಾಂತಗತ ಸೃಷ್ಟಿ ಶ್ರುತ್ಯರ್ಥ ನಿರ್ಮಲತ್ವಾಯ. ಎಲ್ಲ ವೇದಾಂತಗಳಲ್ಲಿ ಹೇಳಿರತಕ್ಕಂತಹ ಸೃಷ್ಟಿ ಶ್ರುತಿ ಇದೆಯಲ್ಲ, ಅದರಲ್ಲಿ ಯಾವ ವಿಪ್ರತಿಷೇಧವಾಗಲಿ ವಿರೋಧವಾಗಲಿ ಇಲ್ಲ. ಹೇಳಿರಬಹುದು, ಹಾಗೆ ನಮಗೆ ಹೇಗೆ ಅರ್ಥವಾಗುತ್ತೆ, ವಾಕ್ಯಾರ್ಥ ಆಗುತ್ತೆ, ಆದರೆ ಆ ರೀತಿ ಅಲ್ಲ. ಅದರ ಒಂದು ಒಳ ಅರ್ಥ, ಗೂಢ ಅರ್ಥ ಏನಿದೆ, ಉಪನಿಷತ್ತಿನ ಹೃದಯ ಏನಿದೆ ಅಂತಕ್ಕಂಥದ್ದನ್ನು ತೋರಿಸಿಕೊಡುವುದಕ್ಕೋಸ್ಕರ ನಾವು ಈ ಮುಂದಿನ ವಿವರಣೆಯನ್ನು ಕೊಡುತ್ತಿದ್ದೇವೆ, ಮುಂದಿನ ಭಾಗವನ್ನು ಆರಂಭ ಮಾಡುತ್ತಿದ್ದೇವೆ. ಆಯಿತು, ಯಾಕೆ ಸ್ವಾಮಿ, ನಿಮಗೇನು ಪ್ರಯೋಜನ, ಏನಾಯ್ತು ನಿಮಗೆ ಅಂದರೆ, ತದರ್ಥ ನಿರ್ಮಲತ್ವೇಚ ಫಲಂ ಯಥೋಕ್ತ ಆಶಂಕಾ ನಿವೃತ್ತಿರೇವ. ಯಾಕೆ ಅಂದರೆ ತದರ್ಥ ನಿರ್ಮಲತ್ವೇ, ಹೀಗೆ ಆ ಒಂದು ಸೃಷ್ಟಿ ಶ್ರುತಿ ಇದೆಯಲ್ಲ, ಆ ಸೃಷ್ಟಿ ಶ್ರುತಿಗಳು ನಮಗೆ ವಿರೋಧವಿದೆ ಎಂದು ಮೇಲ್ನೋಟಕ್ಕೆ ಕಂಡು ಬರುತ್ತಿರುವಂತಹ ಶ್ರುತಿ ಇದೆಯಲ್ಲ, ಅದರಲ್ಲಿ ಯಾವ ದೋಷವೂ ಇಲ್ಲ, ನಿರ್ಮಲವಾಗಿದೆ ಎಂಬತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದೇ ಆದರೆ ಏನಾಗುತ್ತೆ ಆವಾಗ ಅಂದರೆ ಯಥೋಕ್ತ ಆಶಂಕ ನಿವೃತ್ತಿರೇವ. ನೀ ಹಿಂದೆ ಹೇಳಿದೆಯಲ್ಲಪ್ಪ ಆಶಂಕೆ, ನಿಮ್ಮ ದರ್ಶನದಲ್ಲೂ ಕೂಡ ವಿರೋಧ ಕಂಡು ಬರ್ತಾ ಇದೆಯಲ್ಲ ಅಂತ, ಅದು ನಿವಾರಣೆಯಾಗಿ ಬಿಡುತ್ತದೆ. ನೋಡಿ, ಇದು ಪೀಠಿಕಾ ಭಾಗ. ಇದು ಅದಕ್ಕೋಸ್ಕರ ಈ ಒಂದು ಪಾದ ಆರಂಭವಾಗ್ತಾ ಇದೆ ಅಂತಕ್ಕಂಥದ್ದು. ಇದು ನೋಡಿ, ಇಲ್ಲಿ ಶಂಕರ ಭಗವತ್ಪಾದರು ಪ್ರತಿಜ್ಞೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಯಾತಕ್ಕೆ ಬಹಳ ಮುಖ್ಯವಾದ ಭಾಗ ಅಂತ ಅಂದರೆ, ಸೃಷ್ಟಿ ಶ್ರುತಿ ಸೃಷ್ಟಿಯಾಗಿದೆ, ಪ್ರಪಂಚ ಉತ್ಪತ್ತಿಯಾಗಿದೆ,
ಅಂತ ಇಟ್ಕೊಂಡು, ಯಾತಕ್ಕೆ ಇಟ್ಕೊಂಡು, ಏನ್ರಿ ಪ್ರಪಂಚವೇ ಇಲ್ಲ ಕಣ್ರಿ, ಏನಯ್ಯ ನಿನ್ನ ಮುಂದೆ ಯಾವುದೂ ಇಲ್ಲ ಅಂತ ಈಗ ಹೇಳಿಬಿಟ್ರೆ ಏನಂತಾರೆ? ನಮ್ಮ ಹುಚ್ಚ ಅಂತಾರೆ ಅಷ್ಟು ತಾನೆ. ಆದ್ದರಿಂದ ಅದನ್ನು ಅಲ್ಲಗಡಿಬಾರದು. ಈಗ ಈಗ ನೋಡಪ್ಪ, ನೀನು ನೋಡ್ತಾ ಇದೆಯಲ್ಲ ಪ್ರಪಂಚ, ಇದೆಲ್ಲವೂ ಸತ್ಯ ಅಂತ ಹೇಳಿ, ಅದರಲ್ಲಿ ಈ ಸತ್ಯ ಪ್ರಪಂಚವನ್ನ ವೇದಾಂತಗಳಲ್ಲಿ ಹೇಗೆ ಹೇಳಿದ್ದಾರೆ? ಒಂದು ಕಡೆ ಹೀಗೆ ಹೇಳಿದ್ದಾರೆ, ಒಂದು ಕಡೆ ಹಾಗೆ ಹೇಳಿದ್ದಾರೆ. ಈ ರೀತಿಯಾದ ಒಂದು ವಿಪ್ರತಿಪತ್ತಿಯನ್ನು ಪರಿಹರಿಸಿ ಕೊನೆಗೆ ಏನು ಮಾಡಬೇಕು? ನೋಡಪ್ಪ, ಇವೆಲ್ಲ ಪ್ರಪಂಚ ಇದೆಯಲ್ಲ, ಸೃಷ್ಟಿ ಶ್ರುತಿ ಇವೆಲ್ಲ ಇದೆಯಲ್ಲ, ಅದ್ ನಿಜವಾಗಿ ಹೇಳ್ತಕ್ಕಂಥದ್ದು ಏನು ಅಂದರೆ, ಈ ಸೃಷ್ಟಿ ಅಂತಕ್ಕಂಥದ್ದು ಏನು? ಕಾರ್ಯ. ಇದು ಯಾರಿಂದ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಕಾರಣ. ಹೀಗೆ ಮುಖ್ಯವಾಗಿರ್ತಕ್ಕಂತಹ ಕಾರ್ಯಕಾರಣ ಭಾವವನ್ನ ಬ್ರಹ್ಮದಲ್ಲಿ ನಿರಾಕರಣೆ ಮಾಡುವುದಕ್ಕೋಸ್ಕರ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಅಂತ ಇದು ಅಲ್ಲಿ ಇಲ್ಲಿ ಹೇಳಿಲ್ಲ, ಮುಂದೆ ಬರುತ್ತದೆ. ಈ ಒಂದು ಪಾದದ ಸಾರಾಂಶ ಅಷ್ಟೇ, ಈ ಒಂದು ಅಧ್ಯಾಯದ್ದೇ ಅಂತ ಇಟ್ಕೊಳ್ಬೇಕಾದ ಸಾರಾಂಶ ಇಷ್ಟು. ಏನು? ಒಟ್ಟಿನಲ್ಲಿ ಬ್ರಹ್ಮಕ್ಕೆ ಇಲ್ಲಿ ಇದುವರ ತನಕ ನಾವು ಹೇಳ್ಕೊಂಬಂದ್ವಿ ನೋಡ್ರಿ, ಬ್ರಹ್ಮವೇ ಕಾರಣ ಈ ಜಗತ್ತಿಗೆ, ಬ್ರಹ್ಮಕ್ಕಿಂತ ಬಿಟ್ಟು ಬೇರೆ ಯಾವ ಅಣುವಾಗಲಿ ಪ್ರಧಾನವಾಗಲಿ ಕಾರಣವಲ್ಲ ಅಂತ ಹೇಳ್ಕೊಂಬಂದ್ವಲ್ಲ. ನೋಡಪ್ಪ, ಹೇಳ್ತಾ ಇದ್ದೇವೆ, ಹೀಗೆ ಬ್ರಹ್ಮಕ್ಕೆ ಏನು ಕಾರಣತ್ವವನ್ನು ಹೇಳಿ, ಪ್ರಪಂಚಕ್ಕೂ ಕೂಡ ಅದು ಸತ್ಯ, ಇದು ಬ್ರಹ್ಮದ ಕಾರ್ಯ ಎಂಬುದಾಗಿ ಕಾರ್ಯತ್ವವನ್ನು ಹೇಳುವುದರಲ್ಲಿ ನಮಗೆ ಯಾವ ತಾತ್ಪರ್ಯವೂ ಇಲ್ಲ. ಮತ್ತೆ ಶ್ರುತಿಗಳು ಅದಕ್ಕಾಗಿ ಹೊರಟೆಯೂ ಇಲ್ಲ. ಶ್ರುತಿ ಹೊರಟಿರೋದಕ್ಕೆ ಶ್ರುತಿ ಇದೆ, ಶ್ರುತಿ ಹೇಳಿದ್ದಾರೆ, ಬೇಕಾದಷ್ಟು ಹೇಳಿದ್ದಾರೆ. ಆದರೂ ಕೂಡ ಅದರಲ್ಲಿ ತಾತ್ಪರ್ಯವಿಲ್ಲ. ಮತ್ಯಾತಕ್ಕೆ ಹೇಳಿದ್ದಾರೆ? ಮತ್ಯಾತಕ್ಕೆ ಹೇಳಿದ್ದಾರೆ ಗೊತ್ತೇನೋ? ಇದನ್ನ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿ, ಈ ಬ್ರಹ್ಮಕ್ಕೆ, ಈ ಬ್ರಹ್ಮ ಯಾವುದು? ನಾವು ವೇದಾಂತ ವೇದ್ಯವಾದ ಬ್ರಹ್ಮ, ಇನ್ಯಾರೋ ಸಾಂಖ್ಯರು ಹೇಳ್ತಕ್ಕಂಥ ಬ್ರಹ್ಮ, ಇನ್ನೊಬ್ರು ಹೇಳ್ತಕ್ಕಂಥ ಬ್ರಹ್ಮ, ಭಾಗವತರು ಹೇಳ್ತಕ್ಕಂಥ ಬ್ರಹ್ಮ ಅಲ್ಲ. ವೇದಾಂತ ಪ್ರತಿಪಾದ್ಯವಾದ ವೇದಾಂತ ವೇದ್ಯವಾದ ಬ್ರಹ್ಮಕ್ಕೆ ಕಾರ್ಯ ಮತ್ತು ಕಾರಣತ್ವ ಕಾರ್ಯ ಎರಡು ನಿವಾರಣೆ ಮಾಡುವುದಕ್ಕೋಸ್ಕರ ಬ್ರಹ್ಮಕ್ಕೆ ಕಾರಣತ್ವವೂ ಇಲ್ಲ, ಪ್ರಪಂಚಕ್ಕೆ ಕಾರ್ಯತ್ವವೂ ಇಲ್ಲ. ಯಾಕೆ? ಕಾರ್ಯ ಅಂತನ್ನೋದೇ ಇಲ್ಲ, ಮುಂಟವಾದರೆ ಇಲ್ಲ. ಕಾರ್ಯ ಅನ್ನೋದು ಇಲ್ಲೇ ಆದಮೇಲೆ ಕಾರಣ ಯಾರಿಗೆ ಹೇಳಬೇಕು? ಮತ್ತೆ ಹೀಗೆ ಕಾರ್ಯಕಾರಣವನ್ನೇ ಅಲ್ಲಗಳೆದು ಕೇವಲ ನಿರ್ವಿಶೇಷವಾದ ಮತ್ತು ನಿಷ್ಪ್ರಪಂಚವಾದ ಈ ಬ್ರಹ್ಮವನ್ನೇ ಹೇಳಿ, ಆ ಬ್ರಹ್ಮವೇ ನೀನಾಗಿದ್ದೀಯ ಅಂತ ಮುಂದೆ ಉಪಕ್ರಮಿಸಿದ್ರಲ್ಲ, ಎಲ್ಲಿ? ತತ್ವ ಸಮನ್ವಯ ತನ್ನುವುದಲ್ಲಿ ಅದನ್ನ ಈ ಸಿದ್ಧ ಮಾಡತಕ್ಕಂಥ ಒಂದು ಭಾಗ ಇದು. ಕಾರ್ಯಕಾರಣ ಅಂದರೆ ಎಲ್ಲ ವೇದಾಂತಗಳು ಕೂಡ ಕಾರ್ಯಕಾರಣ ಭಾವವನ್ನು ಹೇಳ್ತಾ ಇವೆ. ಇಲ್ಲಿ ಈ ಒಂದು ಅದ್ವೈತ ವೇದಾಂತ ಮಾತ್ರ ಬ್ರಹ್ಮಕ್ಕೆ ಕಾರ್ಯಕಾರಣ ಭಾವ ಅಂತ ನಿಂತಿಲ್ಲ. ಬ್ರಹ್ಮ ಕಾರಣವೂ ಅಲ್ಲ, ಪ್ರಪಂಚ ಕಾರ್ಯವೂ ಅಲ್ಲ. ಇಷ್ಟೆಲ್ಲ ಹೇಳಿರ್ತಕ್ಕಂಥ ಹೌದು ಸಿದ್ಧ ಮಾಡ್ತೇವೆ. ಅದನ್ನು ಇಲ್ಲಿ ಹೇಳ್ತೇವೆ. ಎಲ್ಲ ವಿಪ್ರತಿಪತ್ತಿ ಇದೆ, ಇದ್ದರೂ ಕೂಡ ಅದು ಯಾತಕ್ಕೆ ಹೇಳಿದ್ದಾರೆ, ಅದರ ಒಳ ಅರ್ಥ ಏನು, ಗೂಢ ಅರ್ಥ ಏನು ಅಂತ ಅನ್ನೋದನ್ನು ಈ ಪಾದದಲ್ಲಿ ಹೇಳ್ತಾರೆ. ಅದನ್ನು ಈ ಮೊಟ್ಟ ಮೊದಲನೇ ಸೂತ್ರ ಅದನ್ನೇ ಪ್ರಾರಂಭ ಮಾಡೋಣ. ಟೈಮ್ ಆಯಿತು. ಈ ಸೂತ್ರಕ್ಕೆ ನಾಳೆ ಮಾಡೋಣ. ಇದನ್ನು ಬರೀ ಆ ಸೂತ್ರವನ್ನು ಮಾತ್ರ ಹೇಳಿ ಒಂದು ಪದವಿ ಭಾಗ ಅನ್ವಯ ಮಾತ್ರ ನೋಡ್ಕೊಳ್ಳೋಣ. ನಾಳೆ ಇನ್ನೊಂದು ಸಲ ಅದನ್ನು ಅನುವಾದ ಮಾಡಿಕೊಂಡು ನೋಡೋಣ. ಓಂ ನ ವಿಯದ ಶ್ರುತೇ, ಓಂ ನ ವಿಯದ ಶ್ರುತೇ, ನ ವಿಯತ್ ಅಶ್ರುತೇ ಇತಿ ತ್ರಿಪದಾತ್ಮಕಂ ಸೂತ್ರಂ, ಪದತ್ರಯಾತ್ಮಕಂ ಸೂತ್ರಂ. 3 ಪದಗಳು ಈ ಒಂದು ಸೂತ್ರದಲ್ಲಿ ಅಡಕವಾಗಿದೆ, ಉಪನಿಬದ್ಧವಾಗಿದೆ. ಅನ್ವಯ ಹೇಗೆ ಮಾಡ್ಕೋಬೇಕು ಅಂತಂದರೆ, ಮೊಟ್ಟ ಕರ್ತೃಪದ ವಿಯತ್. ವಿಯತ್ ಅಂದರೆ ಏನು? ವಿಯತ್ ಅಂದರೆ ಆಕಾಶ. ವಿಯತ್ ವ್ಯೋಮ, ಆಕಾಶ. ಈ ಆಕಾಶ ಇದೆಯಲ್ಲ, ವಿಯತ್ ವ್ಯೋಮ ಅಂತಕ್ಕ ಆಕಾಶ, ಅದು ವಿಯತ್ ನ ನ ಅಂದ್ರೇನು? ನ ಉತ್ಪದ್ಯತೆ.
ಇದು ಹುಟ್ಟುವುದಿಲ್ಲ, ಉಂಟಾಗುವುದಿಲ್ಲ, ಉತ್ಪತ್ತಿ ಆಗುವುದಿಲ್ಲ. ಆಕಾಶ ಇಲ್ಲವೇ ಇಲ್ಲ, ಇಲ್ರಿ ಆಕಾಶ ಇದೆ. ಉತ್ಪತ್ತಿ ಆಗುವುದಿಲ್ಲ. ಯಾತಕಪ್ಪ? ಕುತಃ? ಯಾವ ಕಾರಣದಿಂದ? ಅಂದರೆ ಅಶ್ರುತೆ ನ ವಿಯತ್ ಅಶ್ರುತೆ, ವಿಯತ್ ನ ಉತ್ಪದ್ಯತೆ, ಕುತಃ ಅಶ್ರುತೆ. ಅಶ್ರುತೆ ಅಂದರೆ ಏಕೆಂದರೆ, ಕುತಃ ಏಕೆಂದರೆ, ಅಶ್ರುತೆ ಶ್ರುತಿಯಲ್ಲಿ ಹೇಳಲ್ಪಟ್ಟಿಲ್ಲದಿರುವುದರಿಂದ. ಶ್ರುತಿಯಲ್ಲಿ ಹೇಳಿಲ್ಲ ಅಂತ ಹೇಳಿಬಿಟ್ಟ. ಯಾವ ಶ್ರುತಿಯಲ್ಲಿ ಹೇಳಿಲ್ಲ, ಹೇಗೆ ಹೇಳಿಲ್ಲ, ಅವೆಲ್ಲಕ್ಕೂ ಕೂಡ ನಮಗೆ ಭಾಷ್ಯ ಬೇಕು. ಆ ಭಾಷ್ಯ ಭಾಗವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.